ನಮಸ್ಕಾರ ವೀಕ್ಷಕರೇ. ಈ ವರ್ಷ ಭಾರತದ ಸಂವಿಧಾನ ರಚನೆಯಾಗಿ ಆಚರಣೆಗೆ ಬಂದು 75 ವರ್ಷ. ಒಂದು ಸಂವಿಧಾನ 75 ವರ್ಷ ತುಂಬಿದಾಗ ಒಂದು ದೇಶದ ಆಯಸ್ಸಿನಲ್ಲಿ ಬಹಳ ಮುಖ್ಯವಾದಂಥ ಕಾಲಘಟ್ಟ. ನಾವು ಸಂವಿಧಾನವನ್ನು ರಚಿಸಿಕೊಂಡಾಗ ಅದುವರೆಗೆ ಇಡೀ ನಮ್ಮ ದೇಶದ ನಾಗರಿಕತೆ ಅಸಮಾನತೆಯ ಮೇಲೆ ನಿಂತದ್ದು. ಫಸ್ಟ್ ಟೈಮ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಅಂದರೆ ಬರೀ ಬಿಳಿಯರಿಂದ ಪಡ್ಕೊಳ್ಳೋ ಸ್ವಾತಂತ್ರ್ಯ ಅಲ್ಲ, 3000 ವರ್ಷದ ನಾಗರಿಕತೆಯಲ್ಲಿ ಮನುಷ್ಯರು ಸಮಾನರೇ ಅಲ್ಲ, ಎಲ್ಲರೂ ಕೂಡ ಮೇಲ್ಜಾತಿಗಳ ಸೇವೆಗೆ ಉಳಿದವರು ಇರಬೇಕು. ಶೂದ್ರರು, ಅತಿಶೂದ್ರರು, ಮಹಿಳೆಯರು ಕೂಡ ಗಂಡಸರ ಸೇವೆ ಮಾಡುವುದೇ ಅವರ ಒಟ್ಟಾರೆ ಮುಕ್ತಿಗೆ ಏಕೈಕ ಸಾಧನ ಅಂತೆಲ್ಲ ಅಸಮಾನತೆಯೇ ಒಂದು ಜೀವನದ ಮೌಲ್ಯವಾಗಿ ಬದುಕಿರುವಂಥ ಒಂದು ದೇಶ. 1947 ನಂತರ ನಾವೆಲ್ಲರೂ ಒಂದು ಅನ್ನೋ ಸಮಾನತೆಯ ಆಧಾರದಲ್ಲಿ ದೇಶ ಕಟ್ಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ಥರ ಒಂದು ದೇಶವನ್ನು, ಒಂದು ಸಮಾಜವನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನ ಸಭೆ ಕೂಲಂಕುಷವಾಗಿ ಚರ್ಚೆ ಮಾಡಿ 1949 ನವೆಂಬರ್ 26ನೇ ತಾರೀಕು ಪ್ರಧಾನವಾಗಿ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿಗೆ ಬಂತು. ಈಗ 75 ವರ್ಷ. ಈ 75 ವರ್ಷಗಳ ಸಂದರ್ಭ ಈ ಸಮಾಜಕ್ಕೆ, ನಮ್ಮ ದೇಶದ ನಾಗರಿಕ ಸಮಾಜ, ಜನ, ಶೋಷಿತ ಸಮುದಾಯ, ಸಂಸತ್ತು, ಶಾಸನ ಸಭೆ, ಕೋರ್ಟು ಪ್ರತಿಯೊಂದು ಕೂಡ 75 ವರ್ಷ ಸ್ವಲ್ಪ ಹಿಂತಿರುಗಿ ನೋಡಬೇಕು. ನಾವು ಬಂದ ದಾರಿ ಹೇಗಿದೆ, ಆ ದಾರಿನಲ್ಲಿ ಮಾಡಿದ ತಪ್ಪುಗಳೇನು, ಏನು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ಏನೇನು ಸಾಧಿಸಬೇಕು ಅಂತ, ಅವನ್ನೆಲ್ಲ ಸಾಧನೆ ಮಾಡೋಕ್ಕಾಯ್ತಾ, ಸಾಧನೆ ಮಾಡೋಕ್ಕಾಗಿಲ್ಲ ಅಂತಂದರೆ ಕಾರಣ ಏನು, ಇತಿಹಾಸ ಕಲಿಸೋ ಪಾಠಗಳೇನು, 75 ವರ್ಷದ ಗತಿ ಏನಿದೆ ಅದು ಕಲಿಸೋ ಪಾಠಗಳೇನು, ಆ ಪಾಠಗಳಿಂದ ಮುಂದಿನ 75-100 ವರ್ಷಕ್ಕೆ ನಾವು ಮಾಡ್ಕೊಳ್ಬೇಕಾಗಿರೋ ತಿದ್ದುಪಡಿ ಏನು, ಇವುಗಳನ್ನು ಚರ್ಚೆ ಮಾಡುವುದಕ್ಕೆ ಸಂವಿಧಾನದ 75ನೇ ವರ್ಷ ಒಂದು ಸಂದರ್ಭವನ್ನು ಒದಗಿಸಿತ್ತು. ಈ ಚರ್ಚೆಗೆ ಪ್ರಮುಖವಾದಂಥ ವೇದಿಕೆ ಯಾವುದಾಗಬೇಕು? ನಾವೆಲ್ಲರೂ ಆಯ್ಕೆ ಮಾಡಿ ಕಳಿಸುವ ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ, ಈ ದೇಶದಲ್ಲಿ ಸಂವಿಧಾನಕ್ಕೆ ತಕ್ಕಂತೆ ನಮ್ಮ ದೇಶವನ್ನು ಪುನರ್ರೂಪಿಸುವ ಪ್ರಧಾನ ಜವಾಬ್ದಾರಿ ಹೊಂದಿದ್ದಂಥ ಈ ದೇಶದ ಶಾಸನ ಸಭೆಗಳು, ಸಂಸತ್ತುಗಳು ಅದರ ಪ್ರಧಾನ ಜವಾಬ್ದಾರಿ ಹೊತ್ಕೊಳ್ಬೇಕು. ಆ ಥರ ಪ್ರಧಾನ ಜವಾಬ್ದಾರಿ ಹೊತ್ಕೊಂಡಿರುವಂಥ ಈ ದೇಶದ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಕರ್ನಾಟಕದ ಶಾಸನ ಸಭೆಯಲ್ಲೂ 2 ದಿವಸ ಚರ್ಚೆ ಆಯಿತು. ಸಂಸತ್ತಿನಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ತಲಾ 2 ದಿವಸ, 4 ದಿವಸ ಚರ್ಚೆ ಆಯಿತು. ಚರ್ಚೆ ನಿಜಕ್ಕೂ ಕೂಡ ಯಾವುದಾದ್ರೂ ಫಲಿತಾಂಶವನ್ನು ಕೊಡ್ತಾ? ಪ್ರಧಾನವಾಗಿ ಸಂಸತ್ತಿನಲ್ಲಾದರೆ ಆಳುವ ಪಕ್ಷಕ್ಕೆ ಈ ಚರ್ಚೆ ಮಾಡುವ ಉದ್ದೇಶವೇ ಇರಲಿಲ್ಲ. ಯಾಕಂತಂದರೆ ಸಂವಿಧಾನ ಮತ್ತು ಸಂವಿಧಾನದಲ್ಲಿ ಹೇಳಿರುವ ಮೌಲ್ಯಗಳು ಹಾಗೂ ಅಂಬೇಡ್ಕರ್ ಅಂತಂದರೆ ಅಪತ್ಯ. ಹೀಗಾಗಿ ಮೇಲ್ನೋಟಕ್ಕೆ ತಾವು ದಲಿತರ ಪರ, ಮೇಲ್ನೋಟಕ್ಕೆ ತಾವೇ ಅಂಬೇಡ್ಕರ್ ಅವ್ರನ್ನ ಸಂಪೂರ್ಣವಾಗಿ ಅನುಯಾಯಿಗಳಾಗಿ ಮಾಡ್ಕೊಂಡಿರೋದು ಅಂತೆಲ್ಲ ಹೇಳಿದ್ರು ಕೂಡ ಲೋಕಸಭಾ ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ, 400 ಸೀಟ್ ಬಂತು ಅಂತಂದರೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಉಚಾಯಿಸಿ ಮಾತಾಡಿದ್ದು, ಅದಕ್ಕಾಗಿ ಸೀಟುಗಳನ್ನ ಕಳ್ಕೊಂಡಿದ್ದು ಎಲ್ಲವನ್ನು ಕೂಡ ನೋಡಿದ್ದೀವಿ. ಹೀಗಾಗಿ ಮತ್ತೆ ಈ ಸತಿ ಚುನಾವಣೆ ಎದುರಿಸಬೇಕು ಅಂತಂದರೆ ಕಳೆದು ಹೋದಂಥ ಅವರ ಆ ಟೆರಿಟರಿ, ದಲಿತ ಹಾಗೂ ಶೂದ್ರರ ಮತಕ್ಷೇತ್ರ ಮತ್ತೆ ಪಡ್ಕೊಳ್ಬೇಕು ಅಂತಂದರೆ ತಾವೂ ಕೂಡ ಅಂಬೇಡ್ಕರ್ ಅವರ ಅನುಯಾಯಿಗಳೇ, ತಾವೇ ನಿಜವಾದಂಥ ಸಂವಿಧಾನದ ಪಾಲಕರು ಅನ್ನುವ ರೀತಿ ಮತ್ತೆ ಜನರಿಗೆ ಹೇಳುವ ಅಗತ್ಯ ಇತ್ತು. ಹೀಗಾಗಿಯೇ ಕರ್ನಾಟಕದಲ್ಲಿ ನವೆಂಬರ್ 26ರಿಂದ ಜನವರಿ 26 ತನಕ ಸಂಘ ಪರಿವಾರದ ಬೇರೆ ಬೇರೆ ಅಂಗಸಂಸ್ಥೆಗಳು, BJP ಎಲ್ಲರೂ ಕೂಡ ಸೇರಿ ಸಂವಿಧಾನ ಸಮ್ಮಾನ ಅಭಿಯಾನ ಅಂತಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಸಂವಿಧಾನ ಸಮ್ಮಾನ ಅಭಿಯಾನ ಮಾಡ್ತಿರೋ ಹೊತ್ತಿನಲ್ಲೇ ಸಂಸತ್ತಿನಲ್ಲೂ ಕೂಡ 4 ದಿನಗಳ ಕಾಲ 2 ದಿವಸ ಲೋಕಸಭೆ, 2 ದಿವಸ ರಾಜ್ಯಸಭೆಯಲ್ಲಿ ಚರ್ಚೆಯಾಗಿದೆ. ಈ ಸಂವಿಧಾನ ಸಮ್ಮಾನ ಸಭೆಯಲ್ಲಿ, ಅಭಿಯಾನದಲ್ಲಿ ಅವರು ಮಾತಾಡ್ತಿರುವಂತಹ ವಿಷಯಗಳಾಗಿರ್ಬೋದು, ಅಥವಾ ಸಂಸತ್ತಿನಲ್ಲಿ ಪ್ರಧಾನವಾಗಿ ಆಳುವ BJP ಪಕ್ಷ ಹಾಗೆಯೇ ವಿರೋಧ ಪಕ್ಷ ಚರ್ಚೆ ನಡೆಸಿದಂಥ ರೀತಿಯಾಗಿರ್ಬೋದು, ಚರ್ಚೆನಲ್ಲಿ ಬಂದಂಥ ವಿಷಯಗಳಾಗಿರ್ಬೋದು, ಯಾವುದಾದರೂ ಕಳೆದ 75 ವರ್ಷಗಳಲ್ಲಿ ಏನು ತಪ್ಪಾಗಿ, ಎಲ್ಲಿದ್ದೀವಿ ನಾವು, ಪ್ರಧಾನವಾಗಿ ನಾವು ಅಂದ್ಕೊಂಡಂತೆ ಸಮಾಜವನ್ನು ಕಟ್ಟಕ್ಕಾಯ್ತಾ, ಈ ಪ್ರಶ್ನೆಗಳನ್ನು ಹಾಕ್ಕೊಂಡು ಇತಿಹಾಸದಿಂದ ನಿಷ್ಪಕ್ಷಪಾತವಾಗಿ ಪಾಠವನ್ನು ಕಲಿತು
ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ದಿಕ್ಕಿನಲ್ಲಿ ಚರ್ಚೆ ಆಯಿತಾ ಅಂತಂದರೆ ಆ ಚರ್ಚೆ ಆಗದಂತೆ ಪ್ರಧಾನವಾಗಿ ತಡೆದದ್ದು ಆಳುವ BJP ಪಕ್ಷ. ಅವ್ರ ಹಿಂದ್ಗಡೆ ಇದ್ದಂಥ ಹುನ್ನಾರವೇ ಈ ದೇಶದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ, ಈ ದೇಶದಲ್ಲಿ ಏನಾದರೂ ಕೂಡ ನಾವು ಅಂದ್ಕೊಂಡಂಗೆ ನಡೀಲಿಲ್ಲ ಅಂತಂದರೆ ಅದಕ್ಕೆ ಕಾಂಗ್ರೆಸ್ ಕಾರಣ, ವಿಶೇಷವಾಗಿ ನೆಹರು ಕಾರಣ. ಏನಾದರೂ ಆಗಿದ್ದರೆ, ಅದರಲ್ಲೂ ಈ ದೇಶ ಅಂತ ಹುಟ್ಟಿದ್ದೇ 2014 ನಂತರ ಏನೆಲ್ಲ ಸಾಧನೆ ಮಾಡಿದ್ದೀವಿ ಅದನ್ನು ಪ್ರಧಾನಮಂತ್ರಿ ಕೂಡ ಅತ್ಯಂತ ಲಜ್ಜೆಗೇಡಿತನದಲ್ಲಿ ಹೇಳ್ತಾರೆ. ಏನು 65 ವರ್ಷಗಳ ಕಾಲ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡೋದು ಅದನ್ನು ನಾವು 10 ವರ್ಷದಲ್ಲಿ ಮಾಡಿ ಮುಗಿಸಿದ್ವಿ ಅಂತೆಲ್ಲ ಅತ್ಯಂತ ಲಜ್ಜೆಗೇಡಿತನದಲ್ಲಿ ಹೇಳ್ತಾರೆ. ಯಾಕಂತಂದರೆ ಇವತ್ತು ಜಗತ್ತು ನಮ್ಮನ್ನು ನೋಡ್ತಿರುವ ರೀತಿ ಅತ್ಯಂತ ಒಂದು ನಮಗೆ ಎಚ್ಚರಿಕೆಯ ಪಾಠವಾಗಬೇಕು. ಇನ್ಫ್ಯಾಕ್ಟ್ 75ನೇ ವರ್ಷದಲ್ಲಿ ನಮ್ಮ ಪ್ರಜಾತಂತ್ರದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿಡೆಮ್ ಅನ್ನುವಂತಹ ಒಂದು ಸಂಸ್ಥೆ ಇದೆ ನೆದರ್ಲ್ಯಾಂಡ್ಸಲ್ಲಿ, ವೆರೈಟೀಸ್ ಆಫ್ ಡೆಮಾಕ್ರಸಿ ಇನ್ಸ್ಟಿಟ್ಯೂಟ್ ಅಂತೇಳಿ ಗೋತೆನ್ಬರ್ಗ್ ಯೂನಿವರ್ಸಿಟಿನಲ್ಲಿ. ಅವರು ಜಗತ್ತಿನ 194 ದೇಶಗಳಲ್ಲಿ ಪ್ರಜಾತಂತ್ರದ ಆರೋಗ್ಯ ಹೇಗಿದೆ ಅಂತೇಳಿ ಪ್ರಧಾನವಾಗಿ 5 ಇಂಡಿಕೇಟರ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಒಂದು ಸೂಚ್ಯಂಕಗಳನ್ನು ಕೊಡ್ತಾರೆ. ಅದರಲ್ಲಿ ಮೊದಲನೇದು ಎಲೆಕ್ಷನ್ ಇಂಡೆಕ್ಸ್. ಆ ಪ್ರಜಾತಂತ್ರ ಅಂತ ಕರೆಯುವಂತಹ ದೇಶದಲ್ಲಿ ಚುನಾವಣೆಗಳು ಚೆನ್ನಾಗಿ ನಡೀತಾ ಇದೆಯಾ. ಎರಡನೇದು ಲಿಬರಲಿಸಮ್ ಇಂಡೆಕ್ಸ್, ಲಿಬರಲ್ ಮೌಲ್ಯಗಳು ಅಂದರೆ ಸರ್ಕಾರವಾಗಲಿ ಸಮಾಜವಾಗಲಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಪಕ್ಷದ ಅಭಿಪ್ರಾಯಗಳನ್ನು, ಭಿನ್ನಾಭಿಪ್ರಾಯಗಳನ್ನು, ಪ್ರತಿರೋಧವನ್ನು, ಭಿನ್ನಮತವನ್ನು ಹತ್ತಿಕ್ಕದಿರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವಂಥ ಮೌಲ್ಯ ಆ ಸಮಾಜದಲ್ಲಿ ಮತ್ತು ಇದೆಯಾ ಮತ್ತು ಆ ಸರ್ಕಾರ ಪಾಲಿಸ್ತಿದೆಯಾ. ಮೂರನೇದು ಸರ್ಕಾರ ರೂಪಿಸುವಂತಹ ರೀತಿ ನೀತಿಗಳಲ್ಲಿ ಜನರ ಪಾಲುದಾರಿಕೆ ಇದೆಯಾ. ಡೆಮಾಕ್ರಸಿ ಅಂದರೆ ಅದೇ ಅಲ್ವಾ. ಸಾಮಾನ್ಯವಾಗಿ ಡೆಮಾಕ್ರಸಿ ಅಂದರೆ ಏನು ಅಂತ ಕೇಳಿದ್ರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಆಫ್ ದ ಪೀಪಲ್ ಅಂತ ಹೇಳಬೇಕು ಅಂತಂದರೆ ಪ್ರಜೆಗಳಿಗೆ ಪ್ರತಿಯೊಂದರಲ್ಲೂ ಪಾಲುದಾರಿಕೆ ಇರಬೇಕು. ಫಾರ್ ದ ಪೀಪಲ್ ಅಂತಂದ್ಬಿಟ್ಟು ಜಗತ್ತಿನಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಜನರಿಗೋಸ್ಕರನೇ ಇರೋದು ಅಂತೇಳಿ ಜನರಿಗೆ ಮರಳು ಮಾಡಿ ತಮ್ಮ ಹಿತಾಸಕ್ತಿಗಳನ್ನು, ವರ್ಗ ಜಾತಿ ಹಿತಾಸಕ್ತಿಗಳನ್ನು ಪೂರೈಸ್ಕೊತಿದ್ದಾರೆ. ಫಾರ್ ದ ಪೀಪಲ್ ಸಾಲದು, ಬೈ ದ ಪೀಪಲ್ ಆಗಬೇಕು. ತಳ ಸಮುದಾಯದ ಜನರು, ಶೋಷಿತ ಜನರೇ ಆಡಳಿತವನ್ನು, ಶಾಸನವನ್ನು ಮಾಡುವ ದಿಕ್ಕಿನಲ್ಲಿರಬೇಕು. ಆಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತೆ. ಮತ್ತು ಕೇವಲ ರಾಜಕೀಯ ಸಮಾನತೆ ಇದ್ದರೆ ಸಾಲದು, ಚುನಾವಣೆಗಳೆಲ್ಲರಿಗೂ ಒಂದೇ ಓಟು ಅಂತಂದರೆ ಸಾಲದು. ಸಾಮಾಜಿಕ ಸ್ಥಾನಮಾನಗಳಲ್ಲಿ ಸಮಾನತೆ ಇರಬೇಕು, ಆರ್ಥಿಕ ಸಮಾನತೆ ಇರಬೇಕು. ಸೋಷಿಯಲ್ ಡೆಮಾಕ್ರಸಿ ಮತ್ತು ಎಕನಾಮಿಕ್ ಡೆಮಾಕ್ರಸಿ ತುಂಬ ಮುಖ್ಯ. ಪೊಲಿಟಿಕಲ್ ಡೆಮಾಕ್ರಸಿ ಅರ್ಥಪೂರ್ಣವಾಗುವುದಕ್ಕೆ ಅಂತ ಅಂಬೇಡ್ಕರ್ ಹೇಳಿದರು. ನಮ್ಮ ಪ್ರಿಯಾಂಬಲ್ನಲ್ಲಿ, ಸಂವಿಧಾನದ ಮುನ್ನುಡಿನಲ್ಲೂ ಕೂಡ ನಾವು ಅದೇ ಬರ್ಕೊಂಡಿದ್ದೀವಿ. ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಸ್ಥಾನಮಾನಗಳಲ್ಲಿ ಮತ್ತು ಅವಕಾಶಗಳಲ್ಲಿ ಸಮಾನತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಬಂಧುತ್ವ. ನಾವೆಲ್ಲರೂ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಅನ್ನುವ ಬಂಧುತ್ವ. ಇದು ನಾವು ದೇಶವನ್ನು ಕಟ್ಟುವ ರೀತಿಯಾಗಬೇಕು ಅಂತ ಆಗಬೇಕಾಗಿತ್ತು. ಇದನ್ನೇ ಆ ವೆರೈಟೀಸ್ ಆಫ್ ಡೆಮಾಕ್ರಸಿ ಎನ್ನುವ ಸಂಸ್ಥೆ ಕೂಡ ಇವೆಲ್ಲವೂ ಇದೆಯಾ ಅಂತ ಅಂದ್ಬಿಟ್ಟು 5 ಪ್ಯಾರಾಮೀಟರ್ಸ್ನಲ್ಲಿ ಚರ್ಚೆ ಮಾಡಿದ್ರೆ ಅವರು ಕಳೆದ 4-5 ವರ್ಷಗಳಿಂದ, ವಿಶೇಷವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ನಮ್ಮ ದೇಶ ಎಲೆಕ್ಟ್ರಲ್ ಡೆಮಾಕ್ರಸಿ ಅಲ್ಲ, ನಮ್ಮದು ಎಲೆಕ್ಟ್ರಲ್ ಆಟೋಕ್ರಸಿ ಆಗಿದೆ. ಚುನಾವಣಾತ್ಮಕ ಪ್ರಜಾತಂತ್ರ ಅಲ್ಲ. ನಮ್ಮ ದೇಶದಲ್ಲಿ ಚುನಾವಣೆ ನಡೆಯುತ್ತೆ, ಆದರೆ ಚುನಾವಣಾತ್ಮಕ ಸರ್ವಾಧಿಕಾರ. ಚುನಾವಣೆಗಳೆಲ್ಲವೂ ಕೂಡ ಆಳುವ ಸರ್ಕಾರದ ಸರ್ವಾಧಿಕಾರವನ್ನು ಸಮರ್ಥಿಸುವ ದಿಕ್ಕಿನಲ್ಲಿ ಬಳಕೆ ಆಗ್ತಿದೆ ಅಂತಂದ್ಬಿಟ್ಟು ಪದೇ ಪದೇ ಹೇಳ್ತಿದ್ದಾರೆ. ಫ್ರೀಡಮ್ ಹೌಸ್ ಅನ್ನುವ ಅಮೇರಿಕಾ ಸಂಸ್ಥೆ ಅಂತೂ ವಿ ಆರ್ ಪಾರ್ಷಿಯಲಿ ಡೆಮಾಕ್ರೆಟಿಕ್ ಅಂತಾರೆ. ನಾವು ಡೆಮಾಕ್ರೆಟಿಕ್ ದೇಶವೇ ಅಲ್ಲ. ಸುಮಾರಷ್ಟು ದೇಶಗಳಲ್ಲಿ ಫೇಲ್ಡ್ ಡೆಮಾಕ್ರಸಿ ಇದೆ, ಪ್ರಜಾತಂತ್ರ ವಿಫಲವಾಗಿದೆ. ಫ್ಲಾಡ್ ಡೆಮಾಕ್ರಸಿ ಇದೆ, ಲೋಪದೋಷಗಳಿಂದ ಕೂಡಿರುವ ಪ್ರಜಾತಂತ್ರವಿದೆ. ಇನ್ನು ನರಮೇಧಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಜಿನೋಸೈಡ್, ನರಮೇಧಗಳ ಅಧ್ಯಯನ ಸಂಸ್ಥೆ. ಅದು ಯಾವ್ಯಾವ ಸಮಾಜದಲ್ಲಿ ನರಮೇಧ ಅಂದರೆ ನಿಮಗೆ ಗೊತ್ತಿದೆ. ಒಂದು, ತಾವೇ ಈ ದೇಶದ ಬಹುಸಂಖ್ಯಾತರು ಅಂದ್ಕೊಡುವಂಥ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಕಗ್ಗೊಲೆ ಮಾಡುವಂಥದ್ದು. ಪ್ರಧಾನವಾಗಿ ಎದ್ದು ಕಾಣುವ ಉದಾಹರಣೆ ಜರ್ಮನಿನಲ್ಲಿ ಜರ್ಮನರು ನಾಜಿಗಳು ಯಹೂದಿಗಳನ್ನು ಕೊಂದದ್ದು. ಅದಾದಮೇಲೆ ರುವಾಂಡಾ ದೇಶದಲ್ಲಿ ಹೂಟು ಜನಾಂಗದವರು ಟುಟ್ಸಿ ಎನ್ನುವಂತಹ ಅಲ್ಪಸಂಖ್ಯಾತರನ್ನು ಕೊಂದಾಕಿದ್ದು. ಇವೆಲ್ಲದರ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಸ್ಟಾಟನ್ ಅನ್ನುವಂಥವರು ಯಾವುದಾದರೂ ಒಂದು ಸಮಾಜ ನರಮೇಧದ ಹೊಸ್ತಿಲಲ್ಲಿದೆಯಾ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಕೊಳ್ಳುವುದಕ್ಕೆ 10
ಪ್ರಕ್ರಿಯೆಗಳು ಆ ಸಮಾಜದಲ್ಲಿ ನಡೀತಾ ಇದೆ ಅಂತಂದರೆ ಅದು ನರಮೇಧದ ಹೊಸ್ತಿಲಲ್ಲಿದೆ ಅಂತ ಅರ್ಥ. ಅದರಲ್ಲಿ ಮೊದಲನೇದು ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ನಮ್ಮವರಲ್ಲ ಅಂತ ಅನ್ಯೀಕರಣಗೊಳಿಸುವುದು, ಅವ್ರು ಹೇಗಿರ್ತಾರೆ ಅಂತ ಅವರ ಚಹರೆಗಳನ್ನು ಗುರುತಿಸೋದು, ಅವ್ರ ವಿರುದ್ಧ ಸಂಘಟನೆಗಳನ್ನು ರೂಪಿಸೋದು, ಅತ್ಯಂತ ವ್ಯವಸ್ಥಿತವಾಗಿ ಅವ್ರ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು, ಕಾನೂನಾತ್ಮಕವಾಗಿ ಶಾಸನಾತ್ಮಕವಾಗಿ ಅವರು ನಮ್ಮವರಲ್ಲ ಅಂತ ಮಾಡೋದು, ಆಮೇಲೆ ನರಮೇಧವನ್ನು ನಡೆಸೋದು, ಆಮೇಲೆ ಆ ನರಮೇಧ ಮಾಡೇ ಇಲ್ಲ ಅಂತ ಡಿನೈ ಮಾಡುವಂಥದ್ದು. ಇಂಥ ಪ್ರಕ್ರಿಯೆಗಳು ಒಂದು ಸಮಾಜದಲ್ಲಿ ಇದರಲ್ಲಿ 2-3 ಪ್ರಕ್ರಿಯೆಗಳು ನಡೀತಾ ಇದ್ದರೂ ಕೂಡ ಅದರ ಮುಂದೆ, ಯಾಕಂದರೆ ನರಮೇಧ ಅನ್ನೋದು ಒಂದು ಘಟನೆ ಅಲ್ಲ, ಒಂದು ಪ್ರಕ್ರಿಯೆ. ಇಡೀ ಸಮಾಜ ಯಾರೋ ಸೈನಿಕರು ಬಂದು ಕೊಲ್ಲೋದಲ್ಲ, ಸಾಮಾನ್ಯ ಜನರೇ ತಮ್ಮ ಜೊತೆಗಿರೋ ಅಣ್ತಮ್ಮಂದರು ಅಂತ ಭಾವಿಸಿದವ್ರನ್ನ ಕೊಂದಾಕ್ತಾರೆ. ಅದಾಗಬೇಕು ಅಂದರೆ ಆ ಸಮಾಜದಲ್ಲಿ ನಿಧಾನಕ್ಕೆ ಈ ರೀತಿಯ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿರುತ್ತೆ. ಅದನ್ನು ಪ್ರಾರಂಭದಲ್ಲೇ ತಡೆದ್ರೆ ಆ ದೇಶಕ್ಕೆ ಉಳಿವಿರುತ್ತೆ ಅಂತ ಅಂದ್ಬಿಟ್ಟು ಆ ಇನ್ಸ್ಟಿಟ್ಯೂಟ್ ಹೇಳುತ್ತೆ. ಆ ಇನ್ಸ್ಟಿಟ್ಯೂಟ್ ಹೇಳೋ ಪ್ರಕಾರ ಅವರು 3 ಸಾಧ್ಯತೆಗಳನ್ನು ಹೇಳ್ತಾರೆ. ಒಂದು, ನರಮೇಧ ನಡೆಯುವ ಸೂಚನೆಗಳು ಸಿಗ್ತಾ ಇದೆ, ನರಮೇಧದ ಎಚ್ಚರಿಕೆಯ ಒಂದು ಹಂತ ಇದೆ. 3ನೇದು, ನರಮೇಧದ ತುರ್ತು ಸ್ಥಿತಿ ಎದುರಾಗಿದೆ ಅಂತ, ಜಿನೋಸೈಡ್ ಎಮರ್ಜೆನ್ಸಿ ಅಂತ. ಇನ್ಫ್ಯಾಕ್ಟ್ ಭಾರತವನ್ನು ಕಳೆದ 5 ವರ್ಷದಿಂದ ಈ ಇನ್ಸ್ಟಿಟ್ಯೂಟು ಜಿನೋಸೈಡ್ ಎಮರ್ಜೆನ್ಸಿ, ನರಮೇಧದ ತುರ್ತು ಸ್ಥಿತಿಯ ಹಂತದಲ್ಲಿ ನಾವಿದ್ದೇವೆ. ಇಡೀ ಜಗತ್ತಿನಲ್ಲಿ ಇವೆಲ್ಲವೂ ರಾಜಕೀಯ ಸಾಂಸ್ಕೃತಿಕ ವಿಷಯಗಳಾದರೆ 75 ವರ್ಷ ನಂತರ ನಮ್ಮ ಪರಿಸ್ಥಿತಿ ಏನು? ಸಂವಿಧಾನದಲ್ಲಿ ಸಂಪತ್ತು ಒಂದು ಕಡೆ ಕೇಂದ್ರೀಕರಣ ಆಗಬಾರ್ದು ಅಂತ ಅಂದ್ಬಿಟ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಹೇಳ್ತಾರೆ. ಆದರೆ ಇವತ್ತು ಇಡೀ ದೇಶದ 1% 40% ಅಷ್ಟು ಸಂಪತ್ತು ಕೇವಲ 1% ಜನರ ಹತ್ರ ಇದೆ. ತಳ ಸಮುದಾಯದ 50% ಜನ ದೇಶದ ಸಂಪತ್ತಿನ ಬರೀ 3% ಅಷ್ಟು ಮಾತ್ರ ಹಂಚಿಕೊಂಡು ತಿಂತಾ ಇದ್ದಾರೆ. ಇದರ ಪರಿಣಾಮ ಏನಾಗಿದೆ? ಇಡೀ ಜಗತ್ತಿನಲ್ಲೇ ಹಸಿವಿನಿಂದಲೋ ಅಥವಾ ಹುಟ್ಟಿದ ನಂತರ ಮೊದಲನೇ ಹುಟ್ಟಿದವವನ್ನು ಆಚರಿಸದೆ ಸತ್ತು ಹೋಗ್ತಿರುವಂಥ 100 ಮಕ್ಕಳಲ್ಲಿ 35 ಮಕ್ಕಳು ಭಾರತದವರು. ಅವರು ತಳ ಸಮುದಾಯಕ್ಕೆ ಸೇರಿದವರು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು. ಮೊನ್ನೆ ಒಂದು ವಿವರಣೆ, ಒಂದು ಅಂಕಿಅಂಶ ಕೂಡ ಬಂದಿತ್ತು, ತಾವು ನೋಡಿರ್ಬೋದು. ಅದರ ಪ್ರಕಾರ ಈಗ ಒಂದು ಮಾನವ ಸೂಚ್ಯಂಕದಲ್ಲಿ, ಅದರಲ್ಲೂ ಮಕ್ಕಳ ಅಭಿವೃದ್ಧಿ ಸೂಚ್ಯಂಕದಲ್ಲಿ 2 ಪ್ರಮುಖವಾದಂಥ ಅಂಶಗಳನ್ನು ಗುರುತಿಸ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಮಗುವಿನ ವಯಸ್ಸಿಗೆ ತಕ್ಕನಾದಂಥ ಎತ್ತರವಿದೆಯಾ ಹಾಗೂ ಎತ್ತರಕ್ಕೆ ತಕ್ಕನಾದಂಥ ತೂಕ ಇದೆಯಾ. ವಯಸ್ಸಿಗೆ ತಕ್ಕನಾದಂಥ ಎತ್ತರ ಇಲ್ಲದಿರುವುದನ್ನು ಸ್ಟಂಟಿಂಗ್ ಅಂತಾರೆ. ಸ್ಟಂಟಿಂಗ್ ಯಾಕಿರುತ್ತಪ್ಪ ಅಂತಂದರೆ, ದೀರ್ಘಕಾಲದ, ಅತ್ಯಂತ ಸುದೀರ್ಘ ಕಾಲದ ಒಂದು ಪೋಷಕಾಂಶಗಳ ಕೊರತೆಯಿಂದ ಆ ಸಮುದಾಯ ನರಳ್ತಾ ಇದ್ದರೆ ಸ್ಟಂಟಿಂಗ್ ಇರುತ್ತೆ, ಕುಬ್ಜತೆ. ಜಗತ್ತಿನಲ್ಲಿ ಮೊನ್ನೆ ಬಂದಿರೋ ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಕುಬ್ಜತೆಯ ಪ್ರಮಾಣ 75 ವರ್ಷಗಳ ನಂತರ, 75 ವರ್ಷಗಳ ನಂತರ ಭಾರತದ ಕುಬ್ಜತೆ ಆಫ್ರಿಕಾದ ಸಬ್ಸಹಾರನ್ ಆಫ್ರಿಕಾ, ಜಗತ್ತಿನ ಅತ್ಯಂತ ಬಡ ರಾಷ್ಟ್ರಗಳ ಕುಬ್ಜತೆಗೆ ಸರಿಸಮಾನವಾದಂಥ ಪ್ರಮಾಣದಲ್ಲಿ ಭಾರತದ ದಲಿತ ಮತ್ತು ತಳ ಸಮುದಾಯದ ಮಕ್ಕಳು ಪರಿಸ್ಥಿತಿ ಆಗಿದೆ. ಅದು ಮೊನ್ನೆ ಆಗಿರೋದಲ್ಲ, ದೀರ್ಘಕಾಲೀನ ಪೋಷಕಾಂಶದ ಕೊರತೆಯಿಂದ ಆಗ್ತಿದೆ, ತತ್ಕಾಲೀನ ಆಹಾರದ ಕೊರತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ. ಸಂಪತ್ತಿನಲ್ಲಿ ಪಾಲಿಲ್ಲ, ಮಾನವ ಸೂಚ್ಯಂಕದಲ್ಲಿ ಅತ್ಯಂತ ಹಿಂದುಳಿದಿದ್ದೀವಿ, GDP ಜಾಸ್ತಿ ಆಗ್ತಿದೆ, ಜಗತ್ತಿನ 3ನೇ ಅತಿ ದೊಡ್ಡ GDP ದೇಶ ಆಗ್ತೀವಿ. ಆದರೆ ತಲಾವಾರು GDP ಲೆಕ್ಕದಲ್ಲಿ ನಾವು 156ನೇ ದೇಶ ಆಗಿರ್ತೀವಿ. ಪ್ರಶ್ನೆ, ಸಂವಿಧಾನದಲ್ಲಿ ಅವಕಾಶಗಳ ಸಮಾನತೆ, ಸ್ಥಾನಮಾನದ ಸಮಾನತೆ ಹಾಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳನ್ನೆಲ್ಲ ನಾವು ಭರವಸೆ ಕೊಟ್ಟಿದ್ದರೂ ಕೂಡ 75 ವರ್ಷ ಆದರೂ ಕೂಡ ಈ ಪರಿಸ್ಥಿತಿ ಯಾಕಿದೆ? ಇದನ್ನು ಸಂಸತ್ತು ಚರ್ಚೆ ಮಾಡಬೇಕಾಗಿತ್ತು. ನಮ್ಮ ಆರ್ಥಿಕ ನೀತಿನಲ್ಲಿರುವ ಬದಲಾವಣೆಯನ್ನು, ನಮ್ಮ ಸಂವಿಧಾನದಲ್ಲೇ ಏನಾದರೂ ಸಮಸ್ಯೆ ಇದೆಯಾ? ಸಂವಿಧಾನ ರಚನಾ ಸಭೆಯಲ್ಲೇ ಏನಾದರೂ ಸಮಸ್ಯೆ ಇತ್ತ? ಕಳೆದ 75 ವರ್ಷದಲ್ಲಿ ಆಳುವ ವರ್ಗದ ನೀತಿಗಳಲ್ಲಿ ಸಮಸ್ಯೆ ಇತ್ತ? ಈ ಥರ ಪ್ರಶ್ನೆಗಳನ್ನ ಹಾಕ್ಕೊಂಡು ನಿಷ್ಪಕ್ಷಪಾತವಾಗಿ ಚರ್ಚೆ ಆಗಬೇಕಾಗಿದ್ದಂಥ ವೇದಿಕೆ ಕಾಂಗ್ರೆಸ್ಸು ಹೆಚ್ಚು ಸಂವಿಧಾನ ಕೊಂದಾಕಿದ್ರ ಅಥವಾ BJP ಜಾಸ್ತಿ ಕೊಂದಾಕ್ತಾ ಅನ್ನುವ ಚರ್ಚೆನಲ್ಲಿ ಮುಗಿದೋಯ್ತು. ಅದರಲ್ಲೂ ನಿನ್ನೆ ಅಮಿತ್ ಶಾ ಅತ್ಯಂತ ಹೀನಾಯವಾಗಿ ಇಡೀ BJP ಮತ್ತು ಸಂಘ ಪರಿವಾರದಲ್ಲಿ ದಲಿತ ಸಮುದಾಯದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಒಳಗಡೆ ಬಚ್ಚಿಟ್ಟುಕೊಂಡಂಥ ಅಸಹನೆ ಮತ್ತು ಆಕ್ರೋಶ
ಯಾವ ರೀತಿ ಅವರು ಮೀರಿ ವ್ಯಕ್ತ ಆಯಿತು ಅಂತಂದರೆ ತಾವು ಅದನ್ನೆಲ್ಲ ವಿಡಿಯೋದಲ್ಲಿ ನೋಡಿರ್ತೀವಿ. ಈಗೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ 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 ಅಂತ ಹೇಳುವಂಥದ್ದು. ಇದರ ಬದಲಿಗೆ ದೇವರ ಹೆಸರು ಹೇಳಿದ್ದಿದ್ದರೆ 7 ಜನ್ಮಗಳಿಗೆ ಸ್ವರ್ಗ ಸಿಕ್ತಿತ್ತು ಅಂತೇಳಿ ಅವರು ಹೇಳಿದ್ದು ಕೇವಲ ಕಾಂಗ್ರೆಸ್ನ ಟೀಕೆ ಮಾಡುವುದಕ್ಕೆ ಅಲ್ಲ, ಮೇಲ್ನೋಟಕ್ಕೆ ಕಾಂಗ್ರೆಸ್ನ ವಿಮರ್ಶೆ ಮಾಡೋದಕ್ಕೆ ಕಾಂಗ್ರೆಸ್ನವ್ರಿಗೆ ನೀವು ಅಂಬೇಡ್ಕರ್ನೂ ಹೇಳಿ ಹಾಗೆ ಒಳ್ಳೆಯದನ್ನು ಮಾಡಲಿಲ್ಲ ನೀವು ಅಂತ ಹೇಳ್ಬೋದಾಗಿತ್ತು. ಅಂಬೇಡ್ಕರ್ ಬದಲಿಗೆ ದೇವರ ಹೆಸರು ಅನ್ನೋದಕ್ಕೆ ಅರ್ಥ ಏನು? ವಿಷಯ ಇಷ್ಟೇ, ಈ ಸಂವಿಧಾನ ನುಂಗಲಾರದ ತುತ್ತು. ಅಸಮಾನತೆ ಅನ್ನೋದು ಸಂಘ ಪರಿವಾರಕ್ಕೆ ನುಂಗಲಾರದ ತುತ್ತು. ಇವತ್ತು ನಾವು ಎದುರಿಸ್ತಿರೋಂಥ ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಕಣ್ಣೆದುರುಗಡೆ ಇರೋದು, ಒಂದು ಕಡೆ ಸಂವಿಧಾನದ ಬಗ್ಗೆ ಅಪಾರ ನಿರ್ಲಕ್ಷ್ಯವನ್ನು ವಹಿಸಿ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಬಂದಂಥ ಒಂದು ಪಕ್ಷ, ಮತ್ತೊಂದು ಕಡೆ ಸಂವಿಧಾನವನ್ನು ಅಂಬೇಡ್ಕರ್ನ ದ್ವೇಷಿಸಿ ಅದನ್ನು ಹೇಗಾದರೂ ಮಾಡಿ ಸಂವಿಧಾನವನ್ನೇ ನಿರ್ನಾಮ ಮಾಡುವ ಪಕ್ಷ. ಇದರ ಆಚೆಗೆ ಭಾರತದ ಭವಿಷ್ಯ ಏನು? ಈ ಪ್ರಶ್ನೆಯನ್ನು ಮಾಡುವ ಹೊತ್ತಿನಲ್ಲಿ ಇವತ್ತು ನಾವು ಕೂಲಂಕುಷವಾಗಿ ಸಂವಿಧಾನ ರಚನೆಯಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರ್ಯಾರ ಪಾತ್ರ ಏನಿತ್ತು, ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಆ ಸಂವಿಧಾನದ ಪ್ರಕ್ರಿಯೆ ಏನಾಯಿತು, ಅದರಲ್ಲಿದ್ದಂಥ ಅಡೆತಡೆಗಳೇನು, ಇವತ್ತೇನು ನಾವು ಸಂವಿಧಾನ ಅಂತ ಕರಿತೀವಿ, ಈ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನವ, ಅಂಬೇಡ್ಕರ್ ಕೈಯಿಂದ ಬರೆಸಿದ ಸಂವಿಧಾನವ, ಅಂಬೇಡ್ಕರ್ ಬಯಸಿದ ಸಂವಿಧಾನವ? ಅಂಬೇಡ್ಕರ್ ಬಯಸಿದ ಸಂವಿಧಾನ ಆಗಿದ್ದಾರೆ. ಯಾಕೆ ಹೀಗಿದೆ ಇವತ್ತಿನ ಪರಿಸ್ಥಿತಿ? ಕೇವಲ ಈ ಒಂದು ಸಂವಿಧಾನ ಅನ್ನುವಂತಹ ಗುಡಿನಲ್ಲಿ ದೇವತೆಗಳ ಬದಲಿಗೆ ರಾಕ್ಷಸರು ಬಂದು ಸೇರ್ಕೊಂಡಿದ್ದಕ್ಕೆ ಈ ಥರ ಸಂದರ್ಭ ಎದುರಾಗಿದೆಯಾ? ಅಥವಾ ನಮ್ಮ ಸಂವಿಧಾನದ ರಚನೆಯಲ್ಲೇ ಏನಾದರೂ ಲೋಪ ಇತ್ತ? ಮತ್ತು ಇಡೀ ಉದ್ದಕ್ಕೂ ಕೂಡ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ 2 ಪ್ರಧಾನ ಶಕ್ತಿಗಳಿತ್ತು. ಒಂದು ಸ್ವಾತಂತ್ರ್ಯ ಪರ, ಸಮಾನತೆ ಪರವಾಗಿ ಇದ್ದಂಥ ಶಕ್ತಿಗಳು, ಇನ್ನೊಂದು ಹೇಗಾದರೂ ಮಾಡಿ ನಾವು ವಾಪಸ್ ಸನಾತನ ಕಾಲಕ್ಕೆ ಮರಳಬೇಕು ಅನ್ನುವಂತಹ ಶಕ್ತಿಗಳಿದ್ವು. ಅವೆರಡರ ನಡುವಿನ ಸಂಘರ್ಷವೇ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲೂ ಇತ್ತು. ಸ್ವಾತಂತ್ರ್ಯ ಬೇಕು ಅನ್ನೋರಲ್ಲೂ ಕೂಡ ಹಲವು ದಾರಿಗಳಿತ್ತು. ಕಾಂಗ್ರೆಸ್ಸು ಯಾವುದೇ ಬಗೆಯ ಸಂಪೂರ್ಣ ಜಾತಿ ನಿರ್ಮೂಲನೆ, ವರ್ಗ ನಿರ್ಮೂಲನೆ ಮಾಡದಿರ ಯಥಾಸ್ಥಿತಿಯನ್ನು ಉಳಿಸಿಕೊಂಡು ತೀರಾ ಅತಿಗೆ ಹೋಗದಿರ ನೆಪ ಮಾತ್ರದ ಕೆಲವು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ಸುಧಾರಣವಾದಿ, ಆದರೆ ಬೇಸಿಕಲಿ ಸಂಪ್ರದಾಯವಾದಿಯಾದಂಥ ಹಾಗೂ ಯಾವ ಕಾರಣಕ್ಕೂ ಮೂಲಭೂತ ಬದಲಾವಣೆ ಆಗದಂತೆ ನೋಡಿಕೊಂಡಂಥ ಒಂದು ಪಕ್ಷ. ಮತ್ತೊಂದು ಕಡೆ ಸಾವರ್ಕರ್ ಕನಸು ಕಂಡಂಥ ಸಂಪೂರ್ಣವಾದಂಥ ಆಗಿನ ಕಾಲದ ಮನುಸ್ಮೃತಿ ಮತ್ತು ಆ ಕಾಲದ ಅಸಮಾನತೆ, ಆ ಕಾಲದ ಜಾತಿ ವ್ಯವಸ್ಥೆ ಇವೆಲ್ಲವನ್ನು ಈ ಕಾಲದಲ್ಲಿ ಹೊಸ ರೂಪದಲ್ಲಿ ಕಟ್ಟಿ ಒಂದು ಬ್ರಾಹ್ಮಣಶಾಹಿ ಕಾರ್ಪೊರೇಟ್ ರಾಜ್ಯವನ್ನಾಗಿ ಈ ದೇಶವನ್ನು ಒಂದು ಹಿಂದೂ ರಾಷ್ಟ್ರದ ರೂಪದಲ್ಲಿ ಕಟ್ಟಬೇಕು ಅಂತ ಆಸೆ ಇರುವಂತಹ ಒಂದು ಶಕ್ತಿ. ಇವೆರಡರ ನಡುವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘರ್ಷ ಆಯಿತು. ಇವತ್ತು ಇದೇ ಶಕ್ತಿಗಳು ಅಧಿಕಾರದಲ್ಲಿದ್ದಾವೆ, ಹಲವಾರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಇವತ್ತು ಅವರೇ ಅಂಬೇಡ್ಕರ್ನ ನಿಜವಾದ ಅನುಯಾಯಿಗಳು ನಾವು, ಸಂವಿಧಾನದ ರಕ್ಷಕರು ನಾವು, ಕಾಂಗ್ರೆಸ್ಸು ಸಂವಿಧಾನವನ್ನು ಸರ್ವನಾಶ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ 75 ವರ್ಷದಲ್ಲಿ ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇವರೇನು ಬಿತ್ತುತ್ತಾ ಇದ್ದಾರೆ ಸುಳ್ಳು, ಅವ್ರಿಗಿರೋವಂಥ ಒಂದು ಇಕೋಸಿಸ್ಟಮ್ ಪ್ರಕಾರ ಅವ್ರು ಹೇಳ್ತಿರೋ ಸುಳ್ಳುಗಳೇ ಸತ್ಯ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯೂ ಪ್ರಚಾರ ಆಗುತ್ತೆ. ಹೀಗಾಗಿ ಅವ್ರು ಹೇಳ್ತಿರೋ ಪ್ರಚಾರ ಮಾಡ್ತಿರೋ ವಿಷಯಗಳಲ್ಲಿ ಸತ್ಯವೆಷ್ಟು, ಸುಳ್ಳೆಷ್ಟು, ಯಾತಕ್ಕಾಗಿ ಈ ಸುಳ್ಳು ಹೇಳ್ತಿದ್ದಾರೆ, ಇದನ್ನು ಕೂಡ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲೇ 75 ವರ್ಷ ನಂತರ ಇವತ್ತು ನಾವೆಲ್ಲಿದ್ದೀವಿ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡುವ ಅಗತ್ಯ ಬೀಳುತ್ತೆ. ಹೀಗೆ ನಾವು ಚರ್ಚೆ ಮಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿರೋದು, ಸಂಘ ಪರಿವಾರದವರು ಅಂಬೇಡ್ಕರ್ ದ್ವೇಷಿಗಳು, ಸಂವಿಧಾನ ದ್ರೋಹಿಗಳು. ಆದರೆ ಕಾಂಗ್ರೆಸ್ಸು ಸಂವಿಧಾನದ ಪರವಾಗಿ ನಿಜಕ್ಕೂ ಇತ್ತಾ ಇದೆಯಾ? ಸಂಘ ಪರಿವಾರದ ದ್ವೇಷವನ್ನು, ಸಂಘ ಪರಿವಾರದ ದ್ರೋಹವನ್ನು ಸಂಪೂರ್ಣವಾಗಿ ಖಂಡಿಸುವ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಬೆಂಬಲಕ್ಕೆ ನಿಲ್ಲಬೇಕಾಗಿರೋದು ಸಂವಿಧಾನದ ಆಶಯಗಳ ಬೆಂಬಲಕ್ಕೆ. ಆ ಅರ್ಥದಲ್ಲಿ ಜನಪರ ದೃಷ್ಟಿಯಿಂದ 75 ವರ್ಷದ ಇತಿಹಾಸವನ್ನು, ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು, ಸಂವಿಧಾನದ ಇತಿಹಾಸವನ್ನು ಹಾಗೂ ಸಂಘ ಪರಿವಾರ ವಿಶೇಷವಾಗಿ ಹೇಳ್ತಿರೋ ಸುಳ್ಳುಗಳ ಸತ್ಯಾಸತ್ಯತೆಗಳನ್ನು ಕೂಲಂಕುಷವಾಗಿ ಈ ಸರಣಿನಲ್ಲಿ ಚರ್ಚೆ ಮಾಡೋಣ. ಇದು ಈ ಸರಣಿಯ ಮೊದಲನೇ ವಿಡಿಯೋ. ಇದನ್ನು ಒಂದು 7-8 ವಿಡಿಯೋಗಳಲ್ಲಿ ಏನೇನು
ವಿಷಯಗಳನ್ನು ಇವತ್ತು ಸಂಸತ್ತಿನಲ್ಲಿ ಸಂಘ ಪರಿವಾರ ಆಗಲಿ ಕಾಂಗ್ರೆಸ್ ಆಗಲಿ ಪ್ರಸ್ತಾಪಿಸಿದೆ. ಅದರ ಸತ್ಯಾಸತ್ಯತೆಗಳೇನು, ಅರ್ಧ ಸತ್ಯಗಳು, ಹಸಿ ಸುಳ್ಳುಗಳು ಮತ್ತು ಇಲ್ಲದಿರುವ ವಿಷಯಗಳನ್ನೆಲ್ಲ ಇವತ್ತು ಚರ್ಚೆಗೆ ತಂದಿದ್ದಾರೆ. ಅವೆಲ್ಲವನ್ನು ಕೂಡ ಒಂದೊಂದಾಗಿ ಈ ಸರಣಿನಲ್ಲಿ ಚರ್ಚೆ ಮಾಡೋಣ. ಈ ಸರಣಿಯನ್ನು ನೋಡ್ತಾ ಬೆಂಬಲಿಸಿ ಅಂತೇಳಿ ಇವತ್ತಿನ ಈ ಸರಣಿಯ ಮೊದಲನೇ ಹಂತವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.